ಹುಲಕೋಟೆಯ ಹುಲಿ, ಸಹಕಾರ ರಂಗದ ಭೀಷ್ಮ ದಿವಂಗತ ಶ್ರೀ ಕೆ.ಎಚ್. ಪಾಟೀಲರು. ದಿವಂಗತ ಶ್ರೀ ಕೆ.ಎಚ್. ಪಾಟೀಲರ ಜನಪರ ಕಾಳಜಿ ಪ್ರಶ್ನಾತೀತ. ಸಹಕಾರ ಯೋಜನೆಯಲ್ಲಿ ಅವರು ಗದಗ ಮತ್ತು ಬೆಟಗೇರಿ ಜನರಿಗಾಗಿ ಹುಟ್ಟುಹಾಕಿದ ಕಾರ್ಯಕ್ರಮಗಳು ಇಂದಿಗೂ ಜೀವಂತ, ಕಾರ್ಯತತ್ಪರ. ದಿವಂಗತ ಕೆ.ಎಚ್. ಪಾಟೀಲರ ಜನಪರ ಚಿಂತನೆಗಳು ಅವರೊಂದಿಗೇ ನಿಲ್ಲಲಿಲ್ಲ. ಅವರ ಪುತ್ರರಾದ ಶ್ರೀ ಡಿ.ಆರ್. ಪಾಟೀಲ್ ಮತ್ತು ಶ್ರೀ ಎಚ್.ಕೆ. ಪಾಟೀಲರ ಮೂಲಕ ನಿರಂತರವಾಗಿ ಪ್ರವಹಿಸುತ್ತಲೇ ಇದೆ. ಗದಗ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಶಿಕ್ಷಿತರಾಗಿ BSc LLB ಪದವೀಧರರಾದ ಶ್ರೀ ಎಚ್.ಕೆ. ಪಾಟೀಲರು 1972ರಲ್ಲಿ ಫೀ ಹೆಚ್ಚಳದ ವಿರುದ್ಧ ಚಳುವಳಿ ಮಾಡುವ ಮೂಲಕ ಜನಪರ ಹೋರಾಟದ ಕಾರ್ಯಕ್ರಮಗಳಿಗೆ ತಮ್ಮನ್ನು ತೊಡಗಿಸಿಕೊಂಡರು. ದೂರಾಲೋಚನೆ, ಸ್ಥಿತಪ್ರಜ್ಞ ಮತ್ತು ಪ್ರಶಾಂತ ಸ್ವಭಾವದ ಶ್ರೀ ಎಚ್.ಕೆ. ಪಾಟೀಲರು ವಿಶಾಲ ಕರ್ನಾಟಕ ಹಾಗೂ ನಂದಾದೀಪ ಪತ್ರಿಕೆಗಳ ಸಂಪಾದಕರಾಗಿ ಮೂಡಿಸಿದ ಜನಜಾಗೃತಿ ಪ್ರಶ್ನಾತೀತ. ಅಜಾತಶತ್ರು, ಮಿಸ್ಟರ್ ಕ್ಲೀನ್ ಬಿರುದಾಂಕಿತ ಶ್ರೀ ಎಚ್.ಕೆ. ಪಾಟೀಲರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟಿಗೆ ಆಯ್ಕೆಯಾಗಿ ಸಲ್ಲಿಸಿದ ಸೇವೆ ಸ್ತುತಾರ್ಹ. 1984ರಲ್ಲಿ ದಿವಂಗತ ಶ್ರೀ ಕೆ.ಎಚ್. ಪಾಟೀಲರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಜನಸಂಘದ ಪ್ರಾಬಲ್ಯ ಹೊಂದಿದ್ದ ಪಶ್ಚಿಮ ಪದವೀಧರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಿ ಗೆದ್ದು ವಿಧಾನ ಪರಿಷತ್ತಿಗೆ ಆಯ್ಕೆಯಾದರು ಶ್ರೀ ಎಚ್.ಕೆ. ಪಾಟೀಲ್. 1993ರಲ್ಲಿ ಶ್ರೀ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಶ್ರೀ ಎಚ್.ಕೆ. ಪಾಟೀಲರು ಜವಳಿ ಖಾತೆಯ ರಾಜ್ಯ ಮಂತ್ರಿಗಳಾದರು. ಜವಳಿ ನೀತಿ ರೂಪಿಸಿದರು. ಹುಬ್ಬಳ್ಳಿಗೆ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವನ್ನು ಸ್ಥಳಾಂತರಿಸಿದರು. ಗದಗಿನಲ್ಲಿ ಹ್ಯಾಂಡ್ಲೂಮ್ ಟೆಕ್ನಾಲಜಿ ಸೆಂಟರ್ ಸ್ಥಾಪಿಸಿದರು. 1994ರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು. ಆಲಮಟ್ಟಿ ವಿವಾದದ ಬಗ್ಗೆ ವ್ಯಾಪಕ ಚಿಂತನೆ ಪ್ರಾರಂಭವಾಗಿದ್ದು ಶ್ರೀ ಎಚ್.ಕೆ. ಪಾಟೀಲರು ಬರೆದ ಕೇಳಿ ಕೃಷ್ಣೆಯ ಕೂಗು ಪುಸ್ತಕದಿಂದ. ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ರಾಜ್ಯಾದ್ಯಂತ ಸಂಚಲನ ಉಂಟು ಮಾಡಿದ್ದು ಶ್ರೀ ಎಚ್.ಕೆ. ಪಾಟೀಲರ ಚೆಲುವ ಕನ್ನಡ ನಾಡು ನನಸಾಗದ ಕೂಸು ಪುಸ್ತಕ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಆಯೋಗ ರಚನೆಯಾಗಿದ್ದು ಸಹ ಇದೇ ಕಾರಣದಿಂದ. ಶ್ರೀ ಎಸ್.ಎಂ. ಕೃಷ್ಣ ಅವರ ಸಂಪುಟದಲ್ಲಿ ಶ್ರೀ ಎಚ್.ಕೆ. ಪಾಟೀಲರು ಜಲಸಂಪನ್ಮೂಲನ ಸಚಿವರಾದರು. ಜಲ ನೀತಿ ರೂಪಿಸಿದರು. ಇ ಟೆಂಡರಿಂಗ್ ವ್ಯವಸ್ಥೆ ಜಾರಿಗೊಳಿಸಿದರು. ವೀಕ್ಷಕ ದಳ ರಚಿಸಿದರು. ಶ್ರೀ ಎಚ್.ಕೆ. ಪಾಟೀಲರು ಕಾನೂನು ಮಂತ್ರಿಯಾದಾಗ ಧಾರವಾಡ ಹಾಗೂ ಗುಲ್ಬರ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಕ್ರಮ ಕೈಗೊಂಡರು. ಅಧಿಕಾರವನ್ನು ಜನಸೇವೆಗೆ ಅಸ್ತ್ರವನ್ನಾಗಿಸಿಕೊಂಡ ಶ್ರೀ ಎಚ್.ಕೆ. ಪಾಟೀಲರ ಸಾಧನೆಗಳು ವಿವರಿಸಿದಷ್ಟು ನೀಳವಾಗುವಂತಹವು. ದಿನಕ್ಕೆ 18 ಗಂಟೆಗಳಿಗೂ ಹೆಚ್ಚು ಕಾಲ ಜನರಿಗಾಗಿ ಮೀಸಲಿಟ್ಟು ದುಡಿಯುವ ಶ್ರೀ ಎಚ್.ಕೆ. ಪಾಟೀಲರ ಬಗ್ಗೆ ಗದಗ ಬೆಟಗೇರಿ ಜನ ಏನು ಹೇಳುತ್ತಾರೆಂದು ಖುದ್ದಾಗಿ ಕೇಳಿ. ಎಚ್.ಕೆ. ಪಾಟೀಲ್ ಸಾಹೇಬರು ಶುದ್ಧ ನೀರು ಗದಗಿನಲ್ಲಿ 2 ವರ್ಷ ಆಯಿತು ಮಾಡಲಿಕ್ಕತ್ತು. ಅದು ಶುದ್ಧ ನೀರು ಕುಡಿದು ಈ ಬೇಸಿಗೆ ಸಮಯದಲ್ಲಿ ಗದಗ ಅಂದ್ರೆ ಏನಪ್ಪ ಅಂದ್ರೆ ಒಂದು ನೀರಿಲ್ಲಾರ್ದ ಆಕಾರದಿಂದ ಒದ್ದಾಡ್ತಿತ್ತು. ಈ 2 ವರ್ಷದಿಂದ ನಮಗೆ ನೀರಿನ ಅಭಾವ ಕಡಿಮೆ ಆಗಿದೆ. ಸನ್ಮಾನ್ಯ ಎಚ್.ಕೆ. ಪಾಟೀಲರ ಗದಗಿನಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಗದಗಿನಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಮಾಡಿ 14,000 ಮನೆಗಳನ್ನು ಕಟ್ಟಿದರು. ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಅಂಗವಿಕಲರ ಬಗ್ಗೆ ಅತ್ಯಂತ ಕರುಣಾಮಯಿಗಳು. ಅಂಗವಿಕಲರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಮತ್ತು ಅಂಗವಿಕಲರಿಗೆ ಟ್ರೈಸಿಕಲ್ಲು ಮತ್ತು ಡಮ್ ಆ್ಯಂಡ್ ಡೆಫ್ ಅವರಿಗೆ ಕಿವಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಏರ್ಫೋನು, ವೀಲ್ ಚೇರ್ಗಳನ್ನು ಒದಗಿಸಿದ್ದಾರೆ. ಮಾನ್ಯ ಸಾಹೇಬರು ಕೃಪಾಶೀರ್ವಾದದಿಂದ ಇವತ್ತು ನಾನು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಅವರು ಕೆ.ಎಚ್. ಪಾಟೀಲ್ ಪ್ರತಿಷ್ಠಾನ ರೂರಲ್ ಮೆಡಿಕಲ್ ಸರ್ವಿಸ್ ಏನಿದೆಯಲ್ಲ ಅದರಿಂದ 3,000ದಿಂದ ಹಿಡಿದು 4,000 ಅಂಗವಿಕಲರಿಗೆ ಅವರಿಗೆ ಸರಳವಾಗಿ ಅಡ್ಡಾಡಲಿಕ್ಕೆ, ಅವ್ರಿಗೆ ತಾವು ಅಂಗವಿಕಲರು ಇದ್ದೀವಿ ಅನ್ನುವಂಥ ಭಾವನೆ ಬರಲಾರದ ಹಾಗೆ ಅವರಿಗೆ ಹಲವಾರು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು, ಸ್ವಯಂಚಾಲಿತ ವಾಹನಗಳನ್ನು, ಬೈಸಿಕಲ್ಗಳನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಕರುಣಾಮಯಿಗಳನ್ನು ನಾವು ಇಂದು ದೇವರು ಅಂತೇಳಿ ನಾವು ಪೂಜಿಸ್ತಾ ಇದ್ದೇವೆ. ಕರ್ನಾಟಕದ ಮಲತಾಯಿ, ಉತ್ತರ ಕರ್ನಾಟಕದ ಮಲತಾಯಿ ಜೋರಿನ ಆದಾಗ ನಂಜುಂಡಪ್ಪ ವರದಿಯವರು ಜಾರಿ ತರಲಿಕ್ಕೆ ಎಚ್.ಕೆ. ಪಾಟೀಲ್ ಅವರ ಪ್ರಾಮಾಣಿಕ ಪ್ರಯತ್ನವು ಈ ಉತ್ತರ ಕರ್ನಾಟಕದ ಕೊಡುಗೆಯಾಗಿದೆ. ಏಷ್ಯನ್ ಬ್ಯಾಂಕಿಂದ ಅವಳಿ ನಗರಕ್ಕೆ ದುಡ್ಡು ತರೋದಲ್ಲಿ ಸುಮಾರು 24 ಅವಳಿ ನಗರದ ನಗರಸಭೆ ಪಟ್ಟಣ ಪಂಚಾಯತ್ ದುಡ್ಡು ತರೋದಲ್ಲಿ ಎಚ್.ಕೆ. ಪಾಟೀಲ್ ಅವರ ಪ್ರಾಮಾಣಿಕ ಪ್ರಯತ್ನ ಇದೆ. ಅವಳಿ ನಗರಕ್ಕೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರು ಕೊಟ್ಟಂಥ ವಸತಿ ಯೋಜನೆಯನ್ನು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಮಾಡಿಕೊಟ್ಟಂಥ ಕೊಡುಗೆ.
ಎಚ್ ಕೆ ಪಾಟೀಲ್ ಅವರ ಅತ್ಯಂತ ನಿಜವಾದ ಕೊಡುಗೆಯಾಗಿದೆ. ಗದಗ ಬಸ್ ಸ್ಟ್ಯಾಂಡು ಹಾಗೂ DC ಆಫೀಸು, ಗದಗ APMC ಮಾರ್ಕೆಟಿನ ಗದಗ ನಮ್ಮ ಪುಟ್ಟರಾಜ ಮಠಕ್ಕೆ ಒಂದು ದೊಡ್ಡ ವಿಸ್ತರಣೆ ಜಾಗ ಕೊಟ್ಟು ಇವತ್ತಿಗೆ APMCಗೆ ಪುಟ್ಟರಾಜ ಒಂದು APMC ಯಾರ್ಡ್ ಅಂತ ಹೆಸರಾಗಿದೆ. ಎಲ್ಲರೂ ಹಲವಾರು ಸಾಧನೆ ಮಾಡಿ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಕರ್ನಾಟಕದ ಒಂದು ಕಪ್ಪು ಚಿಕ್ಕಿಲ್ಲದೆ ರಾಜಕಾರಣ ಮಾಡಿ ಮರುಗ ತಂದುಕೊಟ್ಟಿದ್ದಾರೆ. ಸರಳ ಸಜ್ಜನಿಕೆ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿತ್ವವುಳ್ಳ, ಅಗಾಧ ಆಡಳಿತ ಅನುಭವ ಹೊಂದಿರುವ ಮತ್ತು ಕಾನೂನು ಜ್ಞಾನವಿರುವ ಶ್ರೀ ಎಚ್ ಕೆ ಪಾಟೀಲರು ಸಾಮಾಜಿಕ ಒಂದು ಹೋರಾಟಕ್ಕೆ ಮತ್ತು ಯಾವಾಗಲೂ ಸಾಮಾಜಿಕ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನಮಾನಸದಲ್ಲಿ ಒಂದು ಮಾದರಿಯ ರಾಜಕಾರಣಿಯಾಗಿರುವ ಎಚ್ ಕೆ ಪಾಟೀಲರು ಮುಂದಿನ ನಮ್ಮ ಯುವ ಜನಾಂಗಕ್ಕೆ ಒಂದು ಮಾದರಿ ರಾಜಕಾರಣಿ. ಸನ್ಮಾನ್ಯ ಎಚ್ ಕೆ ಪಾಟೀಲರಿಗೆ ಯಾಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂದರೆ, ಅವರ ಒಂದು 5 ವರ್ಷಗಳ ಅವಧಿಯಲ್ಲಿ ಲಾ ಮಿನಿಸ್ಟರ್ ಇದ್ದಾಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರಿಗೆ ತೊಂದರೆ ಆಗಬಾರದು, ಬಡವರು ತೊಂದರೆ ಆಗಬಾರದು ಅಂಥೇಳಿ ಒಂದು ಹೈಕೋರ್ಟ್ ಬೆಂಚನ್ನು ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಸ್ಥಾಪಿಸಲ್ಪಟ್ಟಿತು. ಅಷ್ಟೇ ಅಲ್ಲದೆ ಈ ದೇಶದಲ್ಲೇ ಅತ್ಯಂತ ಒಂದು ಮಾದರಿಯಾದಂಥ ಲಾ ಯೂನಿವರ್ಸಿಟಿಯನ್ನು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸಿದೆ. ಈಗ ಗದಗ ಜನತೆಗೆ ತಿಳಿದಿದೆ ಇವ್ರ ಸಿಸ್ಟಮ್ ಯಾವ ಥರ ಇದೆ, ಯಾವ ಥರ ನಾವು ಲಾಸ್ಟ್ ಟೈಮ್ ಏನು ತಪ್ಪು ಮಾಡಿದ್ವಿ ಅಂತ. ಅದೇ ತಪ್ಪು ಈ ಸರಿ ಮಾಡಬೇಡಿ. ಇವನ್ ನಾನು ಸದಾ ಐ ಹ್ಯಾವ್ ಸಪೋರ್ಟೆಡ್ ಫಾರ್ ದ ಅದರ್ ಟೀಮ್, ಬಟ್ ದಿಸ್ ಟೈಮ್ ಐ ಕೇಮ್ ಟು ನೋ ವಾಟ್ ಈಸ್ ಎಚ್ ಕೆ ಪಾಟೀಲ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಡೂ ಫಾರ್ ಅಸ್. ಶ್ರೀ ಎಚ್ ಕೆ ಪಾಟೀಲರ ಪರಿಶ್ರಮದ ಫಲವಾಗಿ ಈ ದಿನ ಗದಗ ಜಿಲ್ಲೆಯ ಪಟ್ಟಣ ಹಾಗೂ ಗ್ರಾಮೀಣ ಜನರು ಸ್ಥಾಪಿಸಲಾಗಿರುವ 32 ಶುದ್ಧ ನೀರಿನ ಘಟಕಗಳಿಂದ ಕೇವಲ 2 ರೂಪಾಯಿಗಳಿಗೆ 20 ಲೀಟರ್ ಕುಡಿಯುವ ಶುದ್ಧ ನೀರನ್ನು ಪಡೆಯುತ್ತಿದ್ದಾರೆ. ಶ್ರೀ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಾವು ಗದಗ ಜನಲೋಕಸೇನೆಯ ಹಮಾಲರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಒಕ್ಕೂಟ ಸಂಘದಿಂದ ನಾವು ಅವ್ರಿಗೆ ಸಾಕಷ್ಟು ಬೆಂಬಲ ಕೊಡ್ತಿದ್ವಿ. ನಮಗೆ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಟ್ರೆ ಗದಗ ಹಮಾಲರಿಗೆ ಎಷ್ಟು ಕಾರ್ಮಿಕರದಾರ ಈ ಏರಿಯಾದಲ್ಲಿ 394 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಸೌಲಭ್ಯಗಳು ನಮಗೆ ಹಮಾಲರಿಗಾಗಿ ಸಾಕಷ್ಟು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆನೇ. ಅವರು ಸಾಕಷ್ಟು ನಮ್ಮ ಹಮಾಲರಿಗಾಗಿ, ಹಮಾಲರ ಮಕ್ಕಳಿಗಾಗಲಿ ಒಳ್ಳೆಯ ಶಾಲೆ, ಒಳ್ಳೆಯ ಮನೆಗಳು, ಒಳ್ಳೆಯ ಒಂದು ಸುಸಜ್ಜಿತವಾದ ನೀರಿನ ವ್ಯವಸ್ಥೆ ನಮ್ಮಲ್ಲಿ ಕಾಲನಿಗಳಲ್ಲಿ ಸಾಕಷ್ಟು ಅವರಿಂದ ಅಭಿವೃದ್ಧಿಯಾಗಿದೆ. ಬಡವರಿಗಾಗಿ 14,000 ಆಶ್ರಯ ಮನೆಗಳನ್ನು ಕಲ್ಪಿಸಿದ್ದಾರೆ ಶ್ರೀ ಎಚ್ ಕೆ ಪಾಟೀಲರು. ಇಲ್ಲಿ ಕಾಲೋನಿಗಳ ಹೆಸರು 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 ಹತ್ತಿ ಬೆಳೆಗಾರರಿಗಾಗಿ ದಿ ಗದಗ ಕೋಆಪರೇಟಿವ್ ಕಾಟನ್ ಸೇಲ್ ಸೊಸೈಟಿ, ರೈತರಿಗಾಗಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿಕರ ನೆರವಿಗಾಗಿ ಕ್ರಾಪ್ ಡೆವಲಪ್ಮೆಂಟ್ ಸೊಸೈಟಿ, ದಿ ಗದಗ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ ಲಿಮಿಟೆಡ್. ಸುಮಾರು 100 ಕಾರ್ಖಾನೆಗಳ ಇಂಡಸ್ಟ್ರಿಯಲ್ ಎಸ್ಟೇಟ್, ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿ ಕೇಂದ್ರ, IMC ಆಫ್ ITI ಪ್ರಾಥಮಿಕ ಶಾಲೆ, ಕೆಎಚ್ ಪಾಟೀಲ್ ಪ್ರೌಢಶಾಲೆ, ಪಂಚ ಸೌಲಭ್ಯಗಳ ಕುವೆಂಪು ಮಾದರಿ ಶಾಲೆ, ಗೌರ್ಮೆಂಟ್ ಮಾಡೆಲ್ ಹೈಯರ್ ಪ್ರೈಮರಿ ನಂಬರ್ 1 ಶಾಲೆ, ಗ್ರಾಮೀಣ ಪ್ರದೇಶದ ಯುವಕರಿಗಾಗಿ ಮತ್ತು ಬಡವರಿಗಾಗಿ ರೂರಲ್ ಇಂಜಿನಿಯರಿಂಗ್ ಕಾಲೇಜ್, ಡಿಪ್ಲೊಮಾ ವಿದ್ಯಾಭ್ಯಾಸಕ್ಕಾಗಿ ರೂರಲ್ ಪಾಲಿಟೆಕ್ನಿಕ್ ಕಾಲೇಜ್, BBA LLB ಸಂಯೋಜಿತ ಕೋರ್ಸುಗಳಿಗಾಗಿ ಕಾನೂನು ಮಹಾವಿದ್ಯಾಲಯ, ನಿರುದ್ಯೋಗ ನಿವಾರಿಸುವ ಸಲುವಾಗಿ
ಸಮಸ್ತ ಸೌಲಭ್ಯಗಳ ಜೊತೆ ತಾತ್ಕಾಲಿಕ ವಸತಿ ಸೌಲಭ್ಯವನ್ನು ಹೊಂದಿರುವ ಸ್ವಯಂ ಉದ್ಯೋಗ ಗ್ರಾಮಾಭಿವೃದ್ಧಿ ತರಬೇತಿ ಸಂಸ್ಥೆ. ವಿದ್ಯಾರ್ಥಿಗಳು ಪ್ರಶಾಂತವಾಗಿ ಓದಲು ಪ್ರಾಶಸ್ತ್ಯ ಸ್ಥಳ ಶ್ರೀ ವಿವೇಕಾನಂದ ಆಶ್ರಮ. ಇಲ್ಲಿ ಗ್ರಂಥಾಲಯ ಸೌಲಭ್ಯವೂ ಇದೆ. ನಾಗರಿಕರ ಅನುಕೂಲಕ್ಕೆ ತಕ್ಕಂತೆ ವಾಹನ ದಟ್ಟಣೆಯಿಂದ ಮುಕ್ತವಾದ ಸುಸಜ್ಜಿತ ಹಾಗೂ ವಿಶಾಲವಾದ ಗದಗ ಬಸ್ ನಿಲ್ದಾಣ, ಅತ್ಯಾಧುನಿಕ ಹಾಗೂ ವಿಶಾಲವಾದ ಗದಗ ಕೋರ್ಟ್ ಸಮುಚ್ಚಯ, ಮನೋಹರವಾದ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡ ಗದಗ ಜಿಲ್ಲಾ ಆಡಳಿತ ಭವನ, ಯುವಕರಲ್ಲಿ ಕ್ರೀಡೋತ್ಸಾಹವನ್ನು ಉತ್ತೇಜಿಸಲು ನವೀನ ಸವಲತ್ತುಗಳನ್ನು ಒಳಗೊಂಡಿರುವ ಕ್ರೀಡಾಂಗಣ, ಜಾತ್ಯತೀತತೆಯನ್ನು ಮೆರೆಯುವ ಚಿಹ್ನೆಯಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನರಿಗೆ ಒಂದೇ ಸ್ಥಳದಲ್ಲಿ ನಿರ್ಮಿಸಿರುವ ಮುಕ್ತಿಧಾಮ, ವಿಶ್ವ ಬ್ಯಾಂಕ್ ನೆರವಿನಿಂದ ನಿರ್ಮಿಸಲಾದ ಅಂಡರ್ಗ್ರೌಂಡ್ ಡ್ರೈನೇಜ್ ವಾಟರ್ ಮ್ಯಾನೇಜ್ಮೆಂಟ್ ಘಟಕ, ಕಾಂಗ್ರೆಸ್ ಪಕ್ಷದ ಹುರಿಯಾಳಾಗಿ ಗದಗ ಮತಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ನಾನು ಸೇವೆ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೆ ತಿಳಿದಿರುವಂಥ ವಿಚಾರ. ಗದಗ ವಿಧಾನಸಭಾ ಮತಕ್ಷೇತ್ರ ಒಂದು ಆದರ್ಶ ಮತಕ್ಷೇತ್ರವಾಗಬೇಕು. ಈ ಪ್ರದೇಶದಲ್ಲಿ ಜನರಿಗೆ ಸಂತೃಪ್ತಿ ತರುವಂಥ ಅಭಿವೃದ್ಧಿ ಕೆಲಸಗಳಾಗಬೇಕು. ಗದಗಿನ ಕ್ಷೇತ್ರದ ಜನರ ಬದುಕಿನ ಗುಣಮಟ್ಟ ಎತ್ತರಕ್ಕೆ ಏರಿಸಬೇಕನ್ನುವಂಥ ಬಲವಾದ ಬಯಕೆ ಹಂಬಲದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ತನ್ಮೂಲಕ ವಿಧಾನಸಭಾ ಸದಸ್ಯನಾಗಿ ಬರುವಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಾನು ಸೇವೆ ಮಾಡುವಂಥ ನನ್ನ ವಿಶೇಷವಾದ ಸೇವಾಭಾವ ಹಾಗೂ ನನ್ನ ಆ ಒಂದು ಅಪೇಕ್ಷೆಯಿಂದ ಚುನಾವಣಾ ಕಣದಲ್ಲಿ ನಾನಿದ್ದೇನೆ. ಎಚ್ ಕೆ ಪಾಟೀಲರು ಒಬ್ಬ ಸಮರ್ಥ, ಪ್ರಾಮಾಣಿಕ, ಜನಪರ ಕಾಳಜಿ ಉಳ್ಳಂಥ ನಾಯಕರು. ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದರಿಂದ ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯಕ್ಕಾಗಿ, ಬಡವರ ಏಳಿಗೆಗಾಗಿ ತನ್ನ ಬದ್ಧತೆಯನ್ನು ತೋರಿಸಿದಂಥ ಪಕ್ಷ. ಈ ಪಕ್ಷದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮದವರ ತಾರತಮ್ಯ ಇರುವುದಿಲ್ಲ. ಎಲ್ಲರೂ ಒಂದು ಅನ್ನುವ ಭಾವದಿಂದ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿ ಮುಂದುವರಿಯುತ್ತಿರುವ ಈ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಚ್ ಕೆ ಪಾಟೀಲರಾಗಿರುವುದರಿಂದ ಅವರ ಆಯ್ಕೆ ಈ ನಾಡಿನ ಏಳಿಗೆಗೆ, ಈ ನಾಡಿನ ಬಡಜನರ ಉದ್ಧಾರಕ್ಕಾಗಿ ಭಾಳಷ್ಟು ಅವಶ್ಯಕ. ಅದಕ್ಕಾಗಿ ಅವರಿಗೆ ತಾವೆಲ್ಲರೂ ಮತ ನೀಡಬೇಕೆಂದು ನಾನು ಪ್ರಾರ್ಥಿಸುವೆ. ಗದಗ ಜಿಲ್ಲಾಡಳಿತ ಭವನವನ್ನು ಕೂಡ ಕಟ್ಟಿದ್ದಾರೆ. ಗದಗಿಗೆ ಒಂದು ಸುಸಜ್ಜಿತವಾದಂಥ ಹೊಸ ಬಸ್ ಸ್ಟ್ಯಾಂಡನ್ನು ಕಟ್ಟಿಸ್ಕೊಂಡಿದ್ದಾರೆ. ಹಾಗೂ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಬಡವರಿಗೆ ಸುಮಾರು ನಮ್ಮ ಗದಗ ಕ್ಷೇತ್ರದಲ್ಲಿ 14,000 ಮನೆಗಳನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಇವತ್ತು ಬಡವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಬಹುತೇಕ ಈ 14,000 ನಿವೇಶನಗಳನ್ನು ಈ ಆಶ್ರಯ ಯೋಜನೆ ಮುಖಾಂತರ ಕೊಡಿಸ್ತಾ ಇದ್ದರೆ ಇವತ್ತು ಬಡವರು ಭೂಮಿ ಇಡಲಿಕ್ಕೆ ಸಾಧ್ಯತೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ಇವತ್ತು ಬಡವರಿಗಾಗಿ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಗದಗದಲ್ಲಿ ಅವರು ಜವಳಿ ಖಾತೆ ಸಚಿವರಿಗಿಂತ ಪೂರ್ವದಲ್ಲಿ 100 ಉದ್ದಿಮೆ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದರು. ಆ 100 ಉದ್ದಿಮೆ ಯೋಜನೆಯಲ್ಲಿ ಕೂಡ ಇವತ್ತು ಸಾಕಷ್ಟು ಜನ ವ್ಯಾಪಾರದಲ್ಲಿ ಮುಂದೆ ಬಂದಿದ್ದಾರೆ. ಹೀಗೆ 10 ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಂದ
ಈ ಗದಗ ಭಾಗಕ್ಕೆ ಅನುಕೂಲ ಆಗಿದೆ. ಸಾಹೇಬ್ರ ಹಿಂದಿನ ಸಾಧನೆಗಳನ್ನು ನೋಡಿ ಇವತ್ತು ಜನ ಸಾಕಷ್ಟು ಅವರ ಬೆಂಬಲಕ್ಕೆ ನಿಂತುಕೊಂಡು ಇವತ್ತು ಸಮರೋಪಾದಿಯಲ್ಲಿ ನಾಮಪತ್ರ ಸಲ್ಲಿಸುವಾಗ ನೋಡಿದ್ರೇ ಗೊತ್ತಾಗುತ್ತೆ ಅವರ ವಿಜಯಶಾಲಿ ಆಗೋದಂತೂ ಗ್ಯಾರಂಟಿ. ಆಮೇಲೆ ಅವರು ಮಾಡಿದ ಸಾಧನೆಗಳು ಸಿಂಗ್ಟಾಲೂರು ಏತ ನೀರಾವರಿ 2 ಲಕ್ಷ ಎಕರೆ ಭೂಮಿಗೆ ನೀರಾವರಿ ಮಾಡ್ತಕ್ಕಂಥ ಇಚ್ಛೆ ಅವ್ರದ್ದು. ಆಮೇಲೆ ಅದರ ಅಡಿಪಾಯ ಹಾಕಿಸಿದ್ದು ಎಚ್ ಕೆ ಪಾಟೀಲ್ ಸಾಹೇಬ್ರೆ. ಅದೇ ರೀತಿಯಾಗಿ ಆಲಮಟ್ಟಿ ಡ್ಯಾಮಿನ ಹೆಚ್ಚಿನ ಒಂದು ಇದನ್ನು ಎತ್ತರಕ್ಕೆ ಇದನ್ನು ಮಾಡಿ ಹೆಚ್ಚಿನ ನೀರು ಸಂಗ್ರಹಣೆ ಮಾಡಿ ಅದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗಂಗೆ ಮಾಡಿದರು. ಆಮೇಲೆ ಸಹಕಾರಿ ರಂಗದೊಳಗಂತೂ ಅವರ ಅಪಾರ ಕೊಡುಗೆಗಳು ಸಾಕಷ್ಟಿವೆ. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟಿವೆ. ಅವನ್ನೆಲ್ಲ ನೋಡಿ ಜನ ಇವತ್ತಿನ ದಿವಸ ಅವರಿಗೆ ಮತ ಹಾಕ್ತಾರಂತ ಎಲ್ಲರ ಅನಿಸಿಕೆ ಇದೆ. ಅವರು ಜಯಶಾಲಿ ಹಾಕ್ತಾರಂತೇಳಿ ಎಲ್ಲರ ಅನಿಸಿಕೆ ಇದೆ. ಕೃಷ್ಣಗೌಡ ಪಾಟೀಲ್ ಎಂಬ ಹೆಸರನ್ನ ನಾನು ರಾಜ್ಯ ವಿಧಾನಸಭೆ 66 ಗದಗ ವಿಧಾನಸಭಾ ಮತಕ್ಷೇತ್ರದಿಂದ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಿತವಾಗಿದ್ದು, ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಮಸ್ಕಾರ, ನಾನು ಅನ್ನಪೂರ್ಣ ಡಬಾಲಿ, ಕುರ್ತಕೋಟಿ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರು. ಎಚ್ ಕೆ ಪಾಟೀಲರು ಶುದ್ಧ ರಾಜಕಾರಣಿ, ಪರಿಶ್ರಮಿಗಳು ಹಾಗೂ ಪ್ರಾಮಾಣಿಕರು. ಇಂದಿನ ಅರಾಜಕತೆ ಹಾಗೂ ಅಪಾರದರ್ಶಕತೆ, ಭ್ರಷ್ಟಾಚಾರ ಈ ದಿನಗಳಲ್ಲಿ ಒಳ್ಳೆಯ ಶುದ್ಧ ಹಸ್ತರೆಂದು ನಿರೂಪಿಸಿದ್ದು ತುಂಬ ಶ್ಲಾಘನೀಯ. ಅವರನ್ನು ಆರಿಸಿ ತರುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಆದ್ಯ ಕರ್ತವ್ಯ. ಗದಗ ಮತಕ್ಷೇತ್ರ ಒಂದು ಪ್ರತಿಷ್ಠಿತ ಮತಕ್ಷೇತ್ರ. ಗದಗ ತನ್ನದೇ ಇತಿಹಾಸವನ್ನು ಹೊಂದಿರುವಂಥ ನಗರ. ಈ ಪ್ರದೇಶ ಸಹಕಾರ ರಂಗದ ತೊಟ್ಟಿಲು. ಗದಗ ಪ್ರದೇಶ ರಾಜಕೀಯ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಧಾನ ಪಾತ್ರವನ್ನು ವಹಿಸಿರುವುದು, ಪ್ರಭಾವಿ ಪಾತ್ರವನ್ನು ವಹಿಸಿರುವುದು, ಇದು ನಮ್ಮೆಲ್ಲರಿಗೆ ಅಭಿಮಾನ ತರುವಂಥ ಸಂಗತಿ. ಈ ಪ್ರತಿಷ್ಠಿತ ಕ್ಷೇತ್ರಕ್ಕೆ ಪ್ರತಿನಿಧಿಯಾಗಿ ನನ್ನ ಸೇವೆ ಮೂಲಕ ಈ ಕ್ಷೇತ್ರದ ಘನತೆಗೆ, ಗೌರವಕ್ಕೆ ಗರಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕನ್ನುವ ಬಯಕೆಯಿಂದ ನಾನು ಈ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಪಡೆದು ಕ್ಷೇತ್ರವನ್ನು ಪ್ರತಿನಿಧಿಸುವ ಅವಕಾಶಕ್ಕಾಗಿ ತಮ್ಮಲ್ಲಿ ವಿನಂತಿಸುವೆ. ಕರ್ನಾಟಕದ ಇತಿಹಾಸದಲ್ಲಿ ಕೃಷ್ಣಾ ಕಣಿವೆಗೆ ಆಗಿರ್ತಕ್ಕಂಥ ಅನ್ಯಾಯ, ಪ್ರಾದೇಶಿಕ ಅಸಮಾನತೆಯಿಂದ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಕೈಗೊಂಡಂಥ ತಪ್ಪು ನಿಲುವುಗಳಿಂದ ನಮ್ಮ ಭಾಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಒಂದು ದೊಡ್ಡ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು, ಚೆಲುವ ಕನ್ನಡ ನಾಡು ಕಟ್ಟುವ ನಮ್ಮ ಹಿರಿಯರ ಆಸೆಗೆ ಒಂದು ರೀತಿಯ ಅರ್ಥ ಮೂಡಿಸುವ ಹಾಗೂ ಚೆಲುವ ಕನ್ನಡ ನಾಡಿನ ಕನಸಿಗೆ ಸಾಕಾರಗೊಳಿಸುವ ಪ್ರಯತ್ನ ನನ್ನ ಸಾರ್ವಜನಿಕ ಬದುಕಿನುದ್ದಕ್ಕೂ ಮಾಡುತ್ತಾ ಬಂದಿದ್ದೇನೆ. ಚೆಲುವ ಕನ್ನಡ ನಾಡಿನ ಕನಸು ಸಾಕಾರಗೊಳಿಸಲು, ಪ್ರಾದೇಶಿಕ ಅಸಮಾನತೆಯನ್ನು ದೂರ ಮಾಡಲು ವೈಜ್ಞಾನಿಕ ತಳಹದಿಯ ಮೇಲೆ ನಂಜುಂಡಪ್ಪ ವರದಿ ಬರುವಂತೆ ಹಾಗೂ ಆ ವರದಿಯ ಅನುಷ್ಠಾನಕ್ಕೆ ಸರ್ಕಾರ ಒಪ್ಪಿ ನಮ್ಮ
ಕರ್ನಾಟಕದ ಒಂದು ಒಟ್ಟು ಚಿತ್ರವನ್ನೇ ಬದಲಾಯಿಸುವ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೆಲ್ಲ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಗದಗ ಮತಕ್ಷೇತ್ರದಲ್ಲಿ ನನ್ನ ಶಾಸಕ ಸಹೋದರರಾದ ಮಾನ್ಯ DR ಪಾಟೀಲರ ಜೊತೆಗೂಡಿ ನಮ್ಮ ಭಾಗದಲ್ಲಿ, ನಮ್ಮ ಗದಗ ಮತಕ್ಷೇತ್ರದಲ್ಲಿ 14,000 ಮನೆಗಳನ್ನು ಕಟ್ಟುವುದರ ಮೂಲಕ ಒಂದು ಇತಿಹಾಸ ದಾಖಲೆಯನ್ನೇ ಮಾಡಿದೆವು. ನೀರಾವರಿ ಸಚಿವನಾಗಿ ಸಿಂಗ್ಟಾಲೂರು ಯೋಜನೆ ಮೂಲಕ ಗದಗ ಪ್ರದೇಶ, ಗದಗ ತಾಲೂಕಿಗೆ ಸುಮಾರು 70,000 ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸ್ತಕ್ಕಂಥ, ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸ್ತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಹುಟ್ಟುಹಾಕಿ ಆ ಸಿಂಗ್ಟಾಲೂರು ಯೋಜನೆಯ 7.2 TMC ನೀರಿನ ಆ ಹಂಚಿಕೆಯನ್ನು 18.5 TMC ನೀರಿಗೆ ಹೆಚ್ಚಿಸಿ, TMCಗೆ ಹೆಚ್ಚಿಸಿ ನಾವು ಈ ಭಾಗದ ನೀರಾವರಿ ಪ್ರದೇಶವನ್ನು ದೊಡ್ಡದಾಗಿ ಮಾರ್ಪಡಿಸುವಂಥ ಒಂದು ಪ್ರಯತ್ನ, ಪ್ರಾಮಾಣಿಕವಾಗಿರ್ತಕ್ಕಂಥ ಸಾಧನೆ ಮಾಡುವಂಥ ಆ ಒಂದು ಕೆಲಸ ನಮ್ಮ ಪಕ್ಷದ ಸರ್ಕಾರದಲ್ಲಿ ಆಯಿತು. ನಾನು ಜಲಸಂಪನ್ಮೂಲ ಸಚಿವನಿದ್ದಾಗ ನಮ್ಮ ತಾಲೂಕಿಗೆ ಈ ಒಂದು ದೊಡ್ಡ ಯೋಜನೆಯನ್ನು ತಂದ್ವಿ ಅನ್ನುವಂಥ ಆ ಸಂತೃಪ್ತ ಮನೋಭಾವ ನನ್ನದಾಗಿದೆ. 595 ಕೋಟಿ ರೂಪಾಯಿಯ ಆ ಯೋಜನೆಯನ್ನು ಕೇವಲ ಯೋಜನೆ ರೂಪುಗೊಳಿಸೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್, ಫಿನಾನ್ಷಿಯಲ್ ಸ್ಯಾಂಕ್ಷನ್, ಟೆಕ್ನಿಕಲ್ ಸ್ಯಾಂಕ್ಷನ್, ಸೆಂಟ್ರಲ್ ವಾಟರ್ ಕಮಿಷನ್ಗೆ ಇಂದ ಪರವಾನಿಗೆ ಹಾಗೂ ಅದರ ಜೊತೆಗೇ ಟ್ರಿಬ್ಯುನಲ್ಗಳಿಗೆ ಏನು ನೀಡಬೇಕಾಗಿತ್ತು ಇವರ ನೀಡಿ ಆ 18.5 TMC ನೀರು ಬಳಕೆಗೆ ಅಸ್ತುಗೊಳಿಸಿಕೊಂಡು ಆ ಒಂದು ಯೋಜನೆಗೆ ಚಾಲನೆ ನೀಡಿರತಕ್ಕಂಥ ಒಂದು ಕೆಲಸ ನಮ್ಮ ಆ ಒಂದು ಕಾಲದಲ್ಲಿ ಆಯಿತು. ಕಾಂಗ್ರೆಸ್ನಿಂದ ಅದು ಸಾಧ್ಯವಾಯಿತು ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಗದಗ ಪ್ರದೇಶದಲ್ಲಿ ಅದು ಜಿಲ್ಲಾಡಳಿತ ಭವನ ಕಟ್ಟೋದಿರ್ಬೋದು, ಅದು ಬಸ್ ಸ್ಟ್ಯಾಂಡ್ ಕಟ್ಟುವಂಥ ಕೆಲಸ ಇರ್ಬೋದು, ಹ್ಯಾಂಡ್ಲೂಮ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡುವಂಥದ್ದಿರ್ಬೋದು, ನಮ್ಮ ಗದಗಿನ ಯಾವುದೇ ರಸ್ತೆಗೆ ಹೋದ್ರೂ ಸಹಿತ ಒಂದೊಂದು ಬೃಹತ್ ಕಾಲನಿಗಳನ್ನು, ಬಡವರ ಸಾವಿರ ಮನೆಗಳ ಕಾಲನಿಗಳು ಇರಬಹುದು, ಪವರ್ಲೂಮ್ ಕಾಂಪ್ಲೆಕ್ಸ್ಗಾಗಿ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯವನ್ನು ಸೃಷ್ಟಿ ಮಾಡಿದ್ದಿರಬಹುದು, 100 ಉದ್ಯಮಗಳ ವಸಾಹತನ್ನು ಸ್ಥಾಪಿಸೋದಿರ್ಬೋದು, ಸಹಕಾರಿ ಕ್ಷೇತ್ರದ ಮೂಲಕ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಅದ್ಭುತ ಕಾರ್ಯಕ್ರಮಗಳಿರಬಹುದು. ಒಟ್ಟು ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ನಾವು ತೋರಿರ್ತಕ್ಕಂಥ ಆಸಕ್ತಿ ಇರ್ಬೋದು. ಇವೆಲ್ಲ ನಾವು ಮಾಡಿರುವ ಕೆಲಸಗಳ ಕೆಲವು ತಮ್ಮ ಎದುರಿಗೆ ತೆಗೆದಿಟ್ಟಿರ್ತಕ್ಕಂಥ ಪಟ್ಟಿ. ಈ ಕಾರ್ಯಕ್ರಮಗಳನ್ನು, ಈ ಸೇವಾ ಕಾರ್ಯಗಳನ್ನು ತಮಗಾಗಿ ಮಾಡುವ ಒಂದು ಸೌಲಭ್ಯವನ್ನು, ಒಂದು ವಿಶೇಷವಾಗಿರ್ತಕ್ಕಂಥ ಸದಾವಕಾಶವನ್ನು ತಾವು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಆಶೀರ್ವದಿಸಿ ಕಲ್ಪಿಸಿಕೊಟ್ಟಿದ್ರಿ. ತಮ್ಮ ವಿಶೇಷ ಆಶೀರ್ವಾದ ಮತ್ತು ಈ ಮೇ ತಿಂಗಳ ನಡೀತಕ್ಕಂಥ 5ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಆಶೀರ್ವಾದ ಸಿಕ್ಕರೆ, ನೀವು ನೀಡುವಂಥ ಆಶೀರ್ವಾದದಿಂದ ಬರುವ ರಾಜಕೀಯ ಸ್ಥಾನಮಾನವನ್ನು ನಾನು ಅಸ್ತ್ರವನ್ನಾಗಿ ಬಳಕೆ ಮಾಡಿ ಬಡವರ ಸೇವೆ, ನಾಡ ಕಟ್ಟುವಲ್ಲಿ ಅದರ ಸಂಪೂರ್ಣ ಪ್ರಯೋಗ, ತಮ್ಮೆಲ್ಲರ ಸೇವೆಗಾಗಿ ಆ ಅಸ್ತ್ರವನ್ನು ಬಳಸಿ ಮತ್ತೆ ನನ್ನ ಸಾರ್ವಜನಿಕ ಬದುಕು ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗೋದಕ್ಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೇನೆ. ಆ ಕಾರಣಕ್ಕಾಗಿ ತಾವು ನನಗೆ ವಿಶೇಷ ಆಶೀರ್ವಾದವನ್ನು ಮಾಡಬೇಕು. ಕಾಂಗ್ರೆಸ್ಗೆ ತಮ್ಮ ಸಂಪೂರ್ಣವಾದ ಬೆಂಬಲ ಸಿಗಬೇಕು. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಭ್ರಷ್ಟಮುಕ್ತ ಸಮಾಜವನ್ನು, ಆಡಳಿತವನ್ನು ಮಾಡೋದಕ್ಕೆ ಕಟಿಬದ್ಧ ಆಗಿರ್ತಕ್ಕಂಥ ಪಕ್ಷ. ಒಟ್ಟಾರೆ
ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಿಸ್ತು, ಬದ್ಧತೆ, ಬಡವರ ಬಗೆಗಿನ ಕಾಳಜಿ, ರಾಷ್ಟ್ರಪ್ರೇಮ ಇವೆಲ್ಲ ಪ್ರಶ್ನಾತೀತವಾಗಿರ್ತಕ್ಕಂಥದ್ದು. ಇಂಥ ಶ್ರೇಷ್ಠ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ, ಭಾರತವನ್ನು ಇಷ್ಟು ಬಲಿಷ್ಠ ಭಾರತವನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತಕ್ಕೆ ತಮ್ಮ ಮತ ನೀಡಿ ನಮ್ಮ ಪಕ್ಷಕ್ಕೆ ದೊಡ್ಡ ಜಯವನ್ನು ತಂದು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ.